ಹಾಗೆ ಎಲ್ರಿಗೂ ನಮಸ್ಕಾರ. LSG ವರ್ಸಸ್ GT ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಅವರು 33 ರನ್ಗಳ ಒಂದು ಗೆಲುವನ್ನು ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ GT ಕೂಡ ಅಷ್ಟೇ ಒಂದು ಹೋರಾಟ ಕೊಡ್ತು, ಒಳ್ಳೆ ಹೋರಾಟನೇ. ಇನ್ ಕೇಸ್ ಏನಾದರೂ ರುದರ್ಫೋರ್ಡ್ ಆ್ಯಂಡ್ ಶಾರುಖ್ ಖಾನ್ ಕಂಟಿನ್ಯೂ ಮಾಡಿದಿದ್ರೆ 17th ಓವರಲ್ಲಿ ಏನು ಔಟ್ ಆದ್ರು ರುದರ್ಫೋರ್ಡು, ಅವ್ರೇನಾದರೂ 20 ಓವರ್ ಕಂಟಿನ್ಯೂಸ್ ಆಗಿ ಇಬ್ಬರು ಕೂಡ ಆಡಿದಿದ್ರೆ ಖಂಡಿತವಾಗ್ಲೂ LSG ಅವರು ಇವತ್ತು ಕೂಡ ಸೋಲ್ತಾ ಇದ್ರು. ಅಗೇನ್ ಕೊನೆಗೆ LSG ಅವ್ರಿಗೆ ಒಂದು ಗೆಲುವಂತೂ ಸಿಕ್ಕಿದೆ. ರಿಷಬ್ ಪಂತ್ ಅವರ ಮುಖದಲ್ಲಿ ಸ್ವಲ್ಪ ನಗು ನೋಡಲಿಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಅವರ ಓನರ್ ಅಗೇನ್ ಲಾಸ್ಟ್ ಮ್ಯಾಚಲ್ಲೂ ಕೂಡ ಸೋತಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಗಾಡ್ಕೊಂಡು ಪ್ಲೇಯರ್ಗಳ ಜೊತೆಗೆ ಪೋಸ್ಟ್ ಎಲ್ಲ ಮಾಡಿದರು. ಬಟ್ ಒಳಗಡೆ ಉರಿತಾ ಇರುತ್ತೆ, ಹೊರಗಡೆ ಮಾತ್ರ ನಗು ಅಂತ ಎಲ್ರಿಗೂ ಗೊತ್ತಿರೋವಂಥದ್ದು. ಏನೂ ಮಾಡಲಿಕ್ಕಾಗಲ್ಲ, 27 ಕೋಟಿ ಕೊಟ್ಟು ತೊಗೊಂಡಿದ್ದಾರೆ ರಿಷಬ್ ಪಂತ್ ಅವರನ್ನು. ಬಟ್ ಒಳಗೆ ಎಷ್ಟೇ ನೋವಿದ್ರು ಕೂಡ ಹೊರಗಡೆ ನಗಲೇಬೇಕಾಗತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡೋದಾದರೆ, ಆ್ಯಂಡ್ 235 ರನ್ಗಳನ್ನು ಮಾಡ್ತಾರೆ LSG ಅವರು. ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. ಆ್ಯಂಡ್ ಮೊದಲಾದಂಗೆ GT ಅವರು ಟಾಸ್ ವಿನ್ ಆಗಿ ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಪಂದ್ಯ ನಡೆದಿರುವಂಥದ್ದು ನರೇಂದ್ರ ಮೋದಿ ಸ್ಟೇಡಿಯಮು. ಅಲ್ಲಿ ನಾರ್ಮಲಿ ಚೇಸಿಂಗ್ ಚೆನ್ನಾಗಿ ಆಗುತ್ತೆ. ಬಟ್ LSG ಅವರು 235ನ ಒಂದು ಬೃಹತ್ ಮೊತ್ತನೇ ಕಲೆ ಆಗ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಸೂಪರ್ ಆಗಿರುವಂಥ ಬ್ಯಾಟಿಂಗ್ ಆಡಿರುವಂಥದ್ದು ಮಿಚೆಲ್ ಮಾರ್ಷ್ ಸೆಂಚುರಿ ಮಾಡ್ತಾರೆ. ಆ್ಯಂಡ್ 117 ರನ್ನು 64 ಬಾಲಲ್ಲಿ. ಓ ಮೈ ಗಾಡ್, ಎಂಥ ಬ್ಯಾಟಿಂಗ್ ಗುರು ಅದು, ಸಖತ್ತಾಗಿ ಆಡೋರು ಹಂಗೆ ನೋಡೋಕೆ ಹೋದರೆ. ಆ್ಯಂಡ್ ಮಿಚೆಲ್ ಮಾರ್ಷ್ ತುಂಬ ಒಳ್ಳೆ ಬ್ಯಾಟ್ಸ್ಮನ್ ಆ್ಯಕ್ಚುಲಿ ನೋಡೋಕೆ ಹೋದರೆ. ಆ್ಯಂಡ್ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ, ಯಾವಾಗ ಚಾನ್ಸಸ್ ಸಿಕ್ಕಿದೆ ಅವರಿಗೆ. LSG ಕಡೆಗೆ ತುಂಬ ಚೆನ್ನಾಗೇ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಕೆಲವು ಟೈಮಲ್ಲಿ ಅವರು ಪ್ಲೇಯಿಂಗ್ ಎಲ್ಲರಿಂದ ಆಚೆ ಉಳ್ಕೊಂಡ್ರು ಪರ್ಸನಲ್ ರೀಸನ್ಸಿಂದ. ಬಟ್ ಯಾವಾಗ ಚಾನ್ಸ್ ಸಿಕ್ಕಿದೆ ಮ್ಯಾಕ್ಸಿಮಮ್ ಟೈಮು ಅದ್ಭುತವಾಗಿ ಆಡಿದ್ದಾರೆ. ಆ್ಯಂಡ್ ಇವತ್ತು ಕೂಡ ಅಷ್ಟೇ 8 ಸಿಕ್ಸರ್ಗಳು, 10 ಬೌಂಡ್ರಿ. 117 ರನ್ನು 64 ಬಾಲಲ್ಲಿ 182 ಸ್ಟ್ರೈಕ್ ರೇಟಲ್ಲಿ. ಓ ಮೈ ಗಾಡ್, ಸಖತ್ತಾಗಿರುವಂಥ ಒಂದು ಬುನಾದಿ ಹಾಕಿದ್ರು ಅಂತ ಹೇಳ್ಬೋದು ಮಾರ್ಕ್ರಮ್ ಅವ್ರ ಜೊತೆಗೆ. ಆ್ಯಂಡ್ ಮಾರ್ಕ್ರಮ್ ಕೂಡ ಅಷ್ಟೇ 36 in 24 ಡೀಸೆಂಟ್ ಒಂದು ಇನ್ನಿಂಗ್ಸ್ ಅಂತ ಹೇಳಿದ್ರು ಕೂಡ ಸ್ಟಾರ್ಟಿಂಗಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ತೊಗೊಂಡು ಬರ್ತಾರೆ. ಮಿಚೆಲ್ ಮಾರ್ಷ್ ಜೊತೆಗೆ 36 in 24 ಬಾಲ್, 3 ಬೌಂಡ್ರಿ ಆ್ಯಂಡ್ 2 ಸಿಕ್ಸರ್ಗಳು. ಇಬ್ಬರು ಸೇರಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಹಾಕೊತಾರೆ. 91 ರನ್ಗಳನ್ನು ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ 59 ಬಾಲ್ಗಳಲ್ಲಿ. ಲಾಸ್ಟ್ ಬಾಲು 10ನೇ ಓವರಲ್ಲಿ ವಿಕೆಟ್ ಬಿದ್ದಿರುವಂಥದ್ದು. ಪವರ್ ಪ್ಲೇನಲ್ಲೂ ಕೂಡ ಅಷ್ಟೇ ಒಂದು 53 ರನ್ ಡೀಸೆಂಟ್ ಆದರೂ ಕೂಡ ವಿತೌಟ್ ಲಾಸಲ್ಲಿ 53 ರನ್ ಮಾಡ್ತಾರಲ್ಲ, ಒಳ್ಳೆಯದು ಅಂತಲೇ ಹೇಳ್ತೀನಿ. ಆ್ಯಂಡ್ ಮಾರ್ಕ್ರಮ್ ಔಟ್ ಆದಮೇಲೆ ಬಂದಂಥದ್ದು ಪೂರನ್. ಆ್ಯಂಡ್ ಪೂರನ್ ಇವತ್ತು ಅಗೇನ್ ನಮಗೆ ಫಸ್ಟ್ ಒಂದು 3-4 ಮ್ಯಾಚಸಲ್ಲಿ ಏನು ಕಾಣಿಸಿದ್ರಲ್ಲ, ಆ ಪೂರನ್ ಮತ್ತೆ ವಾಪಸ್ ಕಾಣಿಸಿರೋದು. ಒಂದೊಂದು ಶಾಟ್ಗಳು ಕೂಡ ಅಷ್ಟೇ ಸ್ಪಿನ್ನರ್ಗಳಿಗೆ ರಶೀದ್ ಖಾನು ಆ್ಯಂಡ್ ಸಾಯಿ ಕಿಶೋರ್ ಇಬ್ಬರು ಕೂಡ ಸರಿಯಾಗಿ ಬಾರ್ಸಾಕ್ಬಿಟ್ರು. 56 ರನ್ನು 27 ಬಾಲಲ್ಲಿ 207 ಒಂದು ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು. 5 ಸಿಕ್ಸರು ಆ್ಯಂಡ್ 4 ಬೌಂಡ್ರಿಗಳೊಂದಿಗೆ ಅದ್ಭುತವಾಗಿರುವಂಥ ಒಂದು ಫಿನಿಶ್ ಕೊಟ್ಟರು ಅಂತ ಹೇಳ್ಬೋದು LSG ಆ ಒಂದು ಇನ್ನಿಂಗ್ಸ್ಗೆ. ಆ್ಯಂಡ್ ಕೆಳಗಡೆಗೆ ಬಂದಂಥ ಪಂತು ಕೂಡ ಅಷ್ಟೇ 16 ರನ್ನು 6 ಬಾಲಲ್ಲಿ 2 ಸಿಕ್ಸರ್ ಬಾರಿಸಿದ್ರಲ್ಲ, ಒಂದು ಸಖತ್ತಾಗಿರುವಂಥ ಹಳೆ ಒಬ್ಬ ಪಂತ್ ನೋಡೋದಂಗೆ ಆಯ್ತು ನಮಗೆ. ಆ ರೀತಿಯಲ್ಲಿ ಇದ್ದಂಥದ್ದು ಇವತ್ತು ರಿಷಬ್ ಪಂತ್ ಬ್ಯಾಟಿಂಗ್ ಅಂತ ಹೇಳ್ಬೋದು. 2 ಸಿಕ್ಸರ್ಗಳು, ಅದ್ಭುತ, 6 ಬಾಲಲ್ಲಿ 16 ರನ್ನು. ಆ್ಯಂಡ್ ಪೂರನ್ ಸೆಂಚುರಿ ಮಾಡ್ಕೊತಾರೆ. ಈ ಒಂದು 4 ಜನರ ಒಂದು ಅದ್ಭುತವಾದ ಬ್ಯಾಟಿಂಗಿಂದ 235 ರನ್ಗಳನ್ನು ಒಂದು ಗಳಿಸ್ಕೊಂತ 2 ವಿಕೆಟ್ಗಳನ್ನ ಕಳ್ಕೊಂಡು 20 ಓವರ್ಗಳಲ್ಲಿ. ಇನ್ನು ಬಾಲಿಂಗಲ್ಲಿ ಆ್ಯಂಡ್ ಇನ್ನು GT ಬಾಲಿಂಗಲ್ಲಿ ಮಾತಾಡಿದರೆ ಸಿಕ್ಕಾಪಟ್ಟೆ ದುಬಾರಿ ಆದರೆ ಯಾರು ಕೂಡ ಬಿಲೋ 10 ಅಂತಂದರೆ ಅದು ಸಿರಾಜ್ ಒಬ್ಬರೇ 4 ಓವರಲ್ಲಿ 37 ರನ್ನನ್ನು ಒಂದು ಕೊಡ್ತಾರೆ. ಬಟ್ ಇನ್ನು ಮಿಕ್ಕಿದಂಥವ್ರು ಎಲ್ಲರೂ ಕೂಡ 11 ಮೇಲೇ ಇದೆ ಎಕಾನಮಿ ರೇಟ್ ಇವತ್ತು. ಸರ್ಪ್ರೈಸಿಂಗ್ಲಿ 2-3 ಮ್ಯಾಚಿಂದ ಪ್ರಸಿದ್ಧ ಕೃಷ್ಣ ಕೂಡ ಸಿಕ್ಕಾಪಟ್ಟೆ ದುಬಾರಿ ಆಗ್ತಿದ್ದಾರೆ. ಆ್ಯಂಡ್ ಸಾಯಿ ಕಿಶೋರು ಅಷ್ಟೇ, ಅವರು ಸಿಕ್ಕಾಪಟ್ಟೆ ದುಬಾರಿ ಆದರು. ರಶೀದ್ ಖಾನ್ ಅಂತೂ ಈ ಒಂದು ಸೀಸನಲ್ಲಿ ಅವರು ಬೌಲಿಂಗ್ ರಿದಮಲ್ಲೇ ಕಾಣಿಸ್ತಾ ಇಲ್ಲ. ಅರ್ಷದ್ ಖಾನ್ ಅವರು ಬಂದಿದ್ದರು. ಆ್ಯಂಡ್ ಅವರು ಫಸ್ಟ್ ಒಂದು ಬೌಲಿಂಗ್ ಮಾಡೋ ಟೈಮಲ್ಲೇ 2 ಸಾರಿ ಒಂದು ಕ್ರೀಸ್ ಹತ್ರನೇ ಬಿದ್ದರು. ಬೌಲಿಂಗ್ ಸೈಡಲ್ಲಿ, ನಾನ್ ಸ್ಟ್ರೈಕರ್ ಎಂಡಲ್ಲಿ ಮೇ ಬಿ ರಿದಮಲ್ಲಿ ಕಾಣಿಸಿಲ್ಲ ಯಾರು ಕೂಡ. ರಬಾಡ ಬಂದಿದ್ದಾರೆ. ಆ್ಯಂಡ್ ರಬಾಡ ನನ್ನ ಪ್ರಕಾರ T20ನಲ್ಲಿ ನೋವೇ ಚಾನ್ಸೇ ಇಲ್ಲ. ಅವ್ರನ್ನ ಬಿಟ್ಟು ಬೇರೆಯೊಬ್ಬರನ್ನ ನೋಡಬೇಕಾಗುತ್ತೆ GT ಅವರು ಅಂತ ಅನಿಸುತ್ತೆ. ಬೌಲಿಂಗ್ ಸಿಕ್ಕಾಪಟ್ಟೆ ಖರಾಬ್ ಆಗಿತ್ತು ಅಂತಲೇ ಹೇಳ್ಬೋದು. ಮೇ ಬಿ ಒಂದು 20 ರನ್ಸು ಜಾಸ್ತಿ ಕೊಟ್ಟರು ಅಂತ ಅನಿಸುತ್ತೆ. 210, 215 ಆ ಒಂದು ರೇಂಜಿಗಾದರೆ ಚೇಸೇಬಲ್ ಸ್ಕೋರು. ಬಟ್ 20 ರನ್ಸ್ ಎಕ್ಸ್ಟ್ರಾ ಕೊಟ್ಟರು ಅಂತ ನನಗನ್ನಿಸುತ್ತೆ. ಆ್ಯಂಡ್ ಈ ಒಂದು ಸ್ಕೋರ್ನ ಬೆನ್ನತ್ತಂತಹ GT ಅವರು ಸ್ಟಾರ್ಟಿಂಗಲ್ಲಿ ಒಂದು ಡೀಸೆಂಟ್ ಸ್ಟಾರ್ಟ್ ಅಂತ ಹೇಳ್ತೀನಿ. ಬಿಕಾಸ್ 44 ರನ್ ಏನೋ ಮಾಡ್ತಾರೆ, 46 ರನ್ನು. ಫಸ್ಟ್ ಒಂದು ವಿಕೆಟ್ಗೆ ಸಾಯಿ ಸುದರ್ಶನ್ ಬೇಗ ಔಟ್ ಆಗ್ತಾರೆ 21 in 16 ಬಾಲು. ಅಲ್ಲಿ ಮಾರ್ಕ್ರಮ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ನಾರ್ಮಲಿ ಅವರು ಮೇಲೆ ಎತ್ತಿ ಆಡೋದಿಲ್ಲ, ಓನ್ಲಿ ಗ್ರೌಂಡ್ ಶಾಟ್ ಆಡ್ತಾರೆ. ಬಟ್ ಆ ಒಂದು ಏನಿದೆ ಒಂದು ಶಾಟ್ ಏನಿದೆ ಸ್ವಲ್ಪ ಬೇಗ ಆಡಿದ್ರು ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ ಅದು ಸೀದಾ ಮಾರ್ಕ್ರಮ್ ಅವ್ರಿಗೆ ಕೈಗೆ ಹೊಂಟೋಯ್ತು. ಬಟ್ ಕೆಳಗಡೆಗೆ ಶುಭ್ಮನ್ ಗಿಲ್ ಆ್ಯಂಡ್ ಜೋಸ್ ಬಟ್ಲರ್ ತುಂಬ ಚೆನ್ನಾಗಿ ಆಡೋದು. 35 in 20 ಶುಭ್ಮನ್ ಗಿಲ್ ಆ್ಯಂಡ್ 33 in 18 ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಒಂದು ಒಳ್ಳೆ ಸಖತ್ತಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ. ಸೂಪರ್ ಆಗಿರುವಂಥ ಒಂದು ಪಾರ್ಟ್ನರ್ಶಿಪ್. 39 in 21 ಡೆಲಿವರೀಸ್, ಆಲ್ಮೋಸ್ಟ್ 2 ರನ್ಸ್ ಪರ್ ಬಾಲ್ ಆ ರೇಂಜಲ್ಲಿ ಮಾಡಿರುವಂಥದ್ದು. ರಿಕ್ವೈರ್ಡ್ ರನ್ ಏನಿತ್ತಲ್ಲ, ಅದೇ ಒಂದು ಪೇಸಲ್ಲಿನೇ ಬ್ಯಾಟಿಂಗ್ ಮಾಡಿರುವಂಥದ್ದು. ಇಬ್ಬರು ಕೂಡ ಸೂಪರಾಗಿ ಆಡಿದ್ರು. ಬಟ್ ಶುಭ್ಮನ್ ಗಿಲ್ ಕೂಡ ಔಟ್ ಆಗ್ತಾರೆ, ಜೋಸ್ ಬಟ್ಲರ್ ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಶುಭ್ಮನ್ ಗಿಲ್ಗೆ ಔಟ್ ಮಾಡಿರುವಂಥದ್ದು ಅವೇಶ್ ಖಾನು 35 in 20 175 ಸ್ಟ್ರೈಕ್ ರೇಟ್, 7 ಬೌಂಡ್ರಿಗಳನ್ನ ತೊಗೊತಾರೆ. ಸಖತ್ತಾಗಿ ಒಂದು ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಜೋಸ್ ಬಟ್ಲರ್ ಕೂಡ ಅಷ್ಟೇ 33 in 18. ಇಬ್ಬರು ಔಟ್ ಆದಮೇಲೆ ಇನ್ನೇನು ಹೋಪ್ಸ್ ಹೊಂಟೋಗಿತ್ತು. ಬಿಕಾಸ್ ಕೆಳಗಡೆಗೆ ಮಿಡ್ಲ್ ಆರ್ಡ್ರಲ್ಲಿ ಆ್ಯಂಡ್ ಲೋವರ್ ಎಂಡ್ ಆರ್ಡ್ರಲ್ಲಿ GT ಕಡೆಯಿಂದ ಅಂಥ ಒಂದು ಬ್ಯಾಟಿಂಗ್ ಬಂದಿರಲಿಲ್ಲ. ಬಟ್ ಇವತ್ತು ಸಖತ್ತಾಗಿ ಆಡಿರುವಂಥದ್ದು ರುದರ್ಫೋರ್ಡ್ ಆ್ಯಂಡ್ ಶಾರುಖ್ ಖಾನ್.
ಓ ಮೈ ಗಾಡ್, ಇಬ್ಬರು ಕೂಡ ಸಖತ್ತಾಗಿರುವಂಥ ಬ್ಯಾಟಿಂಗು. ಆ್ಯಂಡ್ ರದರ್ಫೋರ್ಡ್ ನೋಡೋಕೆ ಹೋದರೆ 30-18-22 ಬಾಲ್, 172 ಸ್ಟ್ರೈಕ್ ರೇಟಲ್ಲಿ 3 ಸಿಕ್ಸರ್ಗಳು, 1 ಬೌಂಡ್ರಿ, ರಿವರ್ಸ್ ಸ್ವೀಪ್ ಎಲ್ಲ ಹಾಕೊಂಡು ಸರಿಯಾಗಿ ಬಾರ್ಸಾಕ್ಬಿಟ್ರು ಅಂತಲೇ ಹೇಳ್ಬೋದು LSG ಬೌಲರ್ಗಳಿಗೆ. ಶಾರುಖ್ ಖಾನ್ ಕೂಡ ಅಷ್ಟೇ 57-29 ಡೆಲಿವರೀಸು, 196 ಇದೆ ಸ್ಟ್ರೈಕ್ ರೇಟು. ಅವ್ರಿಗೆ ಚಾನ್ಸ್ ಸಿಕ್ಕಿರಲಿಲ್ಲ, ಬಟ್ ಇವತ್ತು ಚಾನ್ಸ್ ಸಿಕ್ಕಿತ್ತು, ಸಖತ್ತಾಗಿ ಆಡಿದ್ರು ಅಂತ ಹೇಳ್ತೀನಿ. 5 ಬೌಂಡ್ರಿ 3 ಸಿಕ್ಸರ್ಗಳು. ಅವರಿಬ್ಬರು ಇರೋ ಗಂಟ LSG ಅವ್ರಿಗೆ ಏನು ವಿಕೆಟ್ ತೊಗೊಂಡಿದ್ರು ಬಟ್ಲರ್ ಆ್ಯಂಡ್ ಶುಭ್ಮನ್ ಗಿಲ್ ಖುಷಿಯಾಗಿದ್ರು, ಬಟ್ ಆ ಖುಷಿನ ಜಾಸ್ತಿ ಹೊತ್ತು ನಿಲ್ಲಕ್ಕೆ ಬಿಡಲಿಲ್ಲ ರುದರ್ಫೋರ್ಡ್ ಆ್ಯಂಡ್ ಶಾರುಖ್ ಖಾನ್. 16ನೇ ಓವರ್ ಗಂಟ ಕೂಡ ಮ್ಯಾಚಲ್ಲಿ ಇದ್ದಿರೋವಂಥದ್ದು GT. ಸೊ ಅಲ್ಲಿ ಇಬ್ಬರು ಮಧ್ಯನೂ ಕೂಡ ಎಷ್ಟು 85 ಏನೋ ರನ್ ಬರುತ್ತೆ, 86 in 40 ಡೆಲಿವರೀಸ್. ಸೊ 86 ರನ್ನು 40 ಬಾಲ್ಗಳಲ್ಲಿ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಆಲ್ಮೋಸ್ಟ್ 12 ರನ್ಸ್ ಪರ್ ಓವರ್ ತೊಗೊಂಡು ಬಂದಿದ್ದಾರೆ ಒಂದು ಆ ರನ್ನನ್ನು. ಆ್ಯಂಡ್ ಒಂದು ಟೈಮಲ್ಲಿ 4 ಓವರಲ್ಲಿ 53 ರನ್ ಬೇಕಾಗುತ್ತೆ. ನಾರ್ಮಲಾಗಿ ಇದು ಚೇಸೇಬಲೇನೆ, 11.2 ಅಂತ ಅನಿಸುತ್ತೆ ಸೊ ರಿಕ್ವೈರ್ಡ್ ರನ್ ರೇಟು. ಸೊ ಈ ಒಂದು ರಿಕ್ವೈರ್ಡ್ ರನ್ ರೇಟ್ನ ಚೇಸ್ ಮಾಡಲಿಕ್ಕಾಗಿಲ್ಲ ಬಿಕಾಸ್ ಆಫ್ ಅಲ್ಲಿ ರುದರ್ಫೋರ್ಡಲ್ಲೂ 17ನೇ ಓವರಲ್ಲಿ ರೌಟ್ ಆಗ್ತಾರೆ. ಸೊ ರವಿ ಬಿಷ್ಣೋರ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅಲ್ಲಿ ವಿಲಿಯಂ ರೋರೋಕ್ಕೆ ಮೇ ಬಿ ಅವ್ನ ಹೆಸರೇನೋ ಗೊತ್ತಾಗ್ತಾ ಇಲ್ಲ. ಸೊ ಆ ಒಂದು ವಿಲಿಯಂ ಅವರ ಒಂದು ಬಾಲಿಂಗಲ್ಲಿ ಅಲ್ಲಿ ರವಿ ಬಿಷ್ಣೋರ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ರುದರ್ಫೋರ್ಡು. ಯಾವಾಗ ರುದರ್ಫೋರ್ಡ್ ಔಟ್ ಆಗ್ತಾರೆ ಆ್ಯಂಡ್ ಅಲ್ಲಿ ಶಾರುಖ್ ಖಾನ್ ಕೂಡ ಸ್ವಲ್ಪ ಡಲ್ ಆಗ್ತಾರೆ. ಆ್ಯಂಡ್ ಕೆಳಗಡೆ ಬಂದಂಥ ತೆವಾಟಿಯ ಕೂಡ ಆಡೋದಿಲ್ಲ. ಆ್ಯಂಡ್ ಅರ್ಷದ್ ಖಾನ್ ಏನಕ್ಕೆ ಅವ್ರನ್ನ ಮೇಲೆ ಕಳಿಸಿದ್ರು ಗೊತ್ತಿಲ್ಲ, ರಶೀದ್ ಖಾನ್ಗಿಂತ ಮುಂಚೆ ಅವರು ಕೂಡ ಆಡಲಿಲ್ಲ. ಆ್ಯಂಡ್ ರಶೀದ್ ಖಾನ್ ಕೂಡ ಒಂದು ಬೌಂಡ್ರಿ ಕೂಡ ತೊಗೊಳ್ಳಿಲ್ಲ. ಆ್ಯಂಡ್ ಕೆಳಗಡೆಗೆ ಯಾರೂ ಆಡಲೇ ಇಲ್ಲ. ರುದರ್ಫೋರ್ಡ್ವರೆಗೂ ಕೂಡ ಮ್ಯಾಚ್ ಇತ್ತು. ಯಾವಾಗ ರುದರ್ಫೋರ್ಡ್ ಔಟ್ ಆಗ್ತಾರೆ ಅಲ್ಲಿಂದ ಶಾರುಖ್ ಖಾನ್ಗೂ ಕೂಡ ಬಾಲ್ ಕನೆಕ್ಟ್ ಮಾಡ್ಲಿಕ್ಕೆ ಆಗ್ತಾರಲ್ಲ, ಬಿಕಾಸ್ ಹಾಫ್ ಸೆಂಚುರಿ ಮಾಡ್ಕೊಂಡಿರೋ ಪ್ರೆಷರ್ ಜಾಸ್ತಿ ಆಯಿತು ಅನ್ಸುತ್ತೆ. ಮ್ಯಾಚ್ ಫಿನಿಶಿಂಗ್ ಒಂದು ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಬಂತು ಅನ್ನೋ ಒಂದು ಇದ್ರ ಪ್ರೆಷರ್ಗೆ ಮೇ ಬಿ ಆ ಶಾಟ್ಗಳು ಕೂಡ ಕನೆಕ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅವ್ರ ಕಡೆಯಿಂದ. ಬಟ್ ಈ ಕಡೆಗೆ ಸ್ವಲ್ಪ ಬಾಲಿಂಗಲ್ಲೂ ಕೂಡ ಡೀಸೆಂಟ್ ಅಂತ ಹೇಳ್ತೀನಿ, ಅಂಥ ಒಂದು ಬೌಲಿಂಗ್ ಏನು ಮಾಡಲಿಲ್ಲ. LSG ಕಡೆಗೆ ಬಾಲಿಂಗ್ ಬಗ್ಗೆ ಮಾತಾಡಿದ್ರೆ ತುಂಬ ಒಂದು ಡೀಸೆಂಟು ಅಂತಂದರೆ ಅದು ಕೊನೆ ಓವರ್ ಆಗ್ದಂಥ ಆಯುಷ್ ಬಧೋನಿ 1 ಓವರಲ್ಲಿ 4 ರನ್ ಕೊಟ್ಟು 2 ವಿಕೆಟ್ ತೆಗಿತಾರೆ. ಅದು ಬಿಟ್ಟರೆ ಇವ್ರ ಕಡೆಗೆ ವಿಲಿಯಂ ಆರೂರ್ಕೆ ಅವರು 4 ಓವರಲ್ಲಿ 27 ರನ್ನು 3 ವಿಕೆಟ್. ಅವರೇ ಒಂದು ರೀತಿಯಲ್ಲಿ ಕಂಬ್ಯಾಕ್ ಮಾಡಿರೋವಂಥದ್ದು. ಇಲ್ಲ ರುದರ್ಫೋರ್ಡ್ ಏನೋ ಔಟ್ ಮಾಡಿರಲಿಲ್ಲ ಅಂತಂದರೆ ವಿಲಿಯಮು, ಸೊ ಖಂಡಿತವಾಗ್ಲೂ ಇಬ್ಬರು ಶಾರುಖ್ ಖಾನ್ ಆ್ಯಂಡ್ ರುದರ್ಫೋರ್ಡ್ ಇಬ್ಬರು ಕೂಡ ಅದನ್ನು ಆರಾಮಾಗಿ ಚೇಸ್ ಮಾಡ್ತಾಯಿದ್ರು ಅಂತ ನನಗನ್ಸುತ್ತೆ. ಓಕೆ, ಸೊ ಅದು ಬಿಟ್ಟರೆ ಬಾಲಿಂಗಲ್ಲಿ ಎಲ್ಲರೂ ಕೂಡ ಬಡ್ಸ್ಕೊಂಡಿದ್ದಾರೆ. ಆಕಾಶ್ದೀಪ್ ಆ್ಯಂಡ್ ಆವೇಶ್ ಖಾನ್ ಅವರು ಕೂಡ 2 ವಿಕೆಟ್ ತೆಗೆದ್ರು ಕೂಡ ತುಂಬ ದುಬಾರಿ ಆದರು ಅಂತಲೇ ಹೇಳ್ಬೋದು. ಅಗೇನ್ ಸಖತ್ತಾಗಿರುವಂಥ ಒಂದು ಗೇಮು. ಸೊ LSG ಅವರಿಗೆ ಕೊನೆಗೂ ಕೂಡ ಒಂದು ಗೆಲುವು ಅಂತ ಸಿಕ್ಕಿದೆ. ಆ್ಯಂಡ್ ಇದ್ರ ಮಧ್ಯೆ ಒಂದು ಇಮೇಜ್ ಇದೆಯಲ್ಲ, ಸೊ ಅದು ತುಂಬ ಖುಷಿ ಕೊಡ್ತು ನನಗೆ. ಅಲ್ಲಿ ಒಂದು ಫ್ಯಾಮಿಲಿ ಹೋಗ್ತಾ ಇದೆ. ಸೊ ಅಪ್ಪ, ಅಮ್ಮ ಆ್ಯಂಡ್ ಒಂದು ಮಗು ಅಂತ ಅನಿಸುತ್ತೆ. ಅಪ್ಪನ ಟಿ ಶರ್ಟ್ ಹಾಕೊಂಡಿರುವಂಥದ್ದು RCBದು ವಿರಾಟ್ ಕೊಹ್ಲಿದು, ಆ್ಯಂಡ್ ಮಗ ಟಿ ಶರ್ಟ್ ಹಾಕೊಂಡಿರುವಂಥದ್ದು GT ಅವ್ರದ್ದು, ಸೊ ಶುಭ್ಮನ್ ಗಿಲ್ದು. ಸೊ ಅಪ್ಪ ಮಗ ಅನ್ನೋ ರೀತಿಯಲ್ಲಿ ಅದು ತುಂಬ ಸಖತ್ತಾಗಿದೆ ಅದು ಫೋಟೋ. ಅದು ನೋಡಿ ಖುಷಿ ಆಯ್ತು ನನಗೆ. ಸೊ ಅದು ವಿರಾಟ್ ಕೊಹ್ಲಿ ಅಪ್ಪ ಆ್ಯಂಡ್ ಗಿಲ್ ಮಗ ಅನ್ನೋ ರೀತಿಯಲ್ಲಿ. ಸೊ ಆ ಅಪ್ಪ ಏನು ಸಾಧನೆ ಮಾಡಿದ್ದಾನೆ, ಸೊ ಅದನ್ನು ಮಗ ಇವಾಗ ಅದನ್ನು ಒಂದು ಸರಿದೂಗಿಸೋವಂಥ ಒಂದು ಸಾಧನೆ ಮಾಡ್ತಾನೆ ಅನ್ನೋ ಒಂದು ಆ ಒಂದು ಏನಂತೆ ಸಿಂಬಾಲಿಕಲಿ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ. ಸೊ ನೀವು ನೋಡಿರಿ ಥರ ಖುಷಿ ಪಟ್ಟರೆ ಅನ್ಕೊತೀನಿ. ಆ್ಯಂಡ್ GTಗೆ ಇನ್ನೂ ಒಂದು ಪಂದ್ಯ ಇದೆ CSK ವಿರುದ್ಧ. ಆ್ಯಂಡ್ 13 ಪಂದ್ಯಗಳಲ್ಲಿ ಇವಾಗ 18 ಪಾಯಿಂಟ್ಗಳಿಂದ ಟಾಪಲ್ಲಿದೆ. ನಾಳೆ ಏನಾದರೂ RCB ಗೆದ್ದರೆ ಸೊ 17 ಪಾಯಿಂಟ್ ಇದೆಯಲ್ಲ ಇವಾಗ, ನಾಳೆ ಗೆದ್ದರೆ 19 ಪಾಯಿಂಟ್ ಆಗುತ್ತೆ, ಟಾಪಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಆ್ಯಂಡ್ RCB ಏನಾದರೂ ಉಳಿದಿರುವಂಥ 2 ಪಂದ್ಯಗಳು ಗೆದ್ದರೆ ಸೊ ಟಾಪ್ 1ಅಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಯಾರೂ ಕೂಡ ತಡೆಯೋಕ್ಕಾಗಲ್ಲ. ಯಾರು ಗೆದ್ರೇನು ಯಾರು ಸೋತ್ರೂ ನೋ ಮ್ಯಾಟರ್. ನೋಡೋಣ ಏನೇನು ಆಗುತ್ತೆ ಅಂತ. ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲ ಅಷ್ಟೇ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬೈ.